ಯಲಹಂಕದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಸುಖಜೀವಿ ಪ್ರಧಾನ ಕಚೇರಿ ಮುಂಭಾಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಯ ನಂತರ ಸ್ವಾತಂತ್ರ್ಯ ಸಂಭ್ರಮ ನಿಮಿತ್ತ ದೇಶದಲ್ಲಿ ಸೇವೆ ಸಲ್ಲಿಸಿದ ವೀರ ಯೋಧರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಪತ್ರಕರ್ತರಿಗೆ, ವೈದ್ಯರಿಗೆ ಹಾಗೂ ಸಮಾಜ ಸೇವಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸುಖಜೀವಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಕೃಷ್ಣಮೂರ್ತಿ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ, ಸ್ವಾತಂತ್ರ್ಯ ಎಂದರೆ ಕೇವಲ ಇಂಗ್ಲಿಷರ ಆಳ್ವಿಕೆಯಿಂದ ಮುಕ್ತವಾಗುವುದು ಮಾತ್ರ ಅಲ್ಲ, ಅದು ನಮ್ಮ ಹಕ್ಕು, ಜವಾಬ್ದಾರಿ ಮತ್ತು ದೇಶ ಸೇವೆಯ ಪ್ರತಿಜ್ಞೆ. ನಾವು ಎಲ್ಲರೂ ಒಗ್ಗಟ್ಟಿನಿಂದ, ಶ್ರಮದಿಂದ, ಪ್ರಾಮಾಣಿಕತೆಯಿಂದ ನಮ್ಮ ಭಾರತವನ್ನು ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಬೇಕು. ಅನೇಕ ಹೋರಾಟಗಾರರು ತಮ್ಮ ಜೀವ ತ್ಯಾಗ ಮಾಡಿ ನಮಗೆ ಈ ದಿನವನ್ನು ಕೊಟ್ಟಿದ್ದಾರೆ. ನಾವು ಅವರ ತ್ಯಾಗವನ್ನು ಎಂದಿಗೂ ಮರಿಬಾರದು. ಹಗಲು ರಾತ್ರಿ ಎಂದೇ ಕುಟುಂಬದಿಂದ ದೂರ ಉಳಿದು ದೇಶ ಸೇವೆಗೆ ಜೀವ ಮೀಸಲಿಡಿರುವ ಯೋಧರಿಗೆ ನಮನ ಅಂದರು. ಅಮ್ಮ, ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರ ಹೆಮ್ಮೆಯ ದಿನ. ಯಾಕೆಂದರೆ ನಮ್ಮ ದೇಶದ ಧ್ವಜಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡ್ತೀವಿ. ಆ ಒಂದು ನಮಸ್ಕಾರ ಮಾಡಲಿಕ್ಕೆ ನಮ್ಮ ದೇಶದ ಅನೇಕ ನಾಯಕರು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು. ಇವತ್ತು 79ನೇ ಸ್ವಾತಂತ್ರ್ಯೋತ್ಸವ ಇಡೀ ನಮ್ಮ ಭಾರತ ದೇಶ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದೆ. ವಿಶೇಷವಾಗಿ ಮಹಾತ್ಮ ಗಾಂಧಿಯವರು, ಸುಭಾಷ್ ಚಂದ್ರ ಬೋಸು, ಆಜಾದ್ ಅವರು, ನಮ್ಮ ನಾಡಿನ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅನೇಕ ನೂರಾರು ಜನರ ನಾಯಕತ್ವದಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂತು 1947 ಮಧ್ಯರಾತ್ರಿ. ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕಂದ್ರೆ ಇವತ್ತು ಭಾಳ ಹೆಮ್ಮೆ ಇದೆ. ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಹಲವಾರು ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ಕೊಂಡ್ಬಂದಿದೆ. ಇವತ್ತು ಯಾಕೆ ಭಾಳ ಹೆಮ್ಮೆ ಅಂದರೆ, ಇವತ್ತು ದೇಶದ ಇತಿಹಾಸ ಪುರುಷರು ಅಂದರೆ ನಮ್ಮ ಯೋಧರು. ಇವತ್ತು ಯೋಧ ಇಲ್ಲ ಅಂದರೆ ದೇಶ ಇಲ್ಲ. ಬೇರೆ ಯಾರು ಬೇಕಾದ್ರೂ ಬರ್ಬೋದು, ರಾಜಕಾರಣಿ ಬರ್ಬೋದು, ಪ್ರಧಾನಿ ಬರ್ಬೋದು, ಮುಖ್ಯಮಂತ್ರಿ ಬರ್ಬೋದು, ಹೋಗ್ಬೋದು. ಆದರೆ ಈ ದೇಶದ ಸೈನಿಕರು ಲಕ್ಷಾಂತರ ಮಂದಿಯ ಪ್ರಾಣ ತ್ಯಾಗ ಮತ್ತು ಅವರ ಬಲಿದಾನ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದಿರುವಂಥದ್ದು. ಆ ಕಾರಣಕ್ಕೆ ಸ್ವಾತಂತ್ರ್ಯೋತ್ಸವವನ್ನು ನಮ್ಮ ದೇಶದ ಎಲ್ಲ ಯೋಧರಿಗೆ, ನಮ್ಮೊಂದಿಗಿರುವಂಥ ಎಲ್ಲ ನನ್ನ ಯೋಧರಿಗೆ ಅವರ ಪಾದಾರ್ಪಗಳಿಗೆ ಅರ್ಪಿಸ್ತಾ ಈ ಒಂದು ಸಂತಸದ ಸಮಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಾಜಿ ಯೋಧ ಹಾಗೂ ಎಂಎಲ್ಎ ಮಾರ್ಷಲ್ ಆರ್ಟ್ಸ್ ಅಂಡ್ ಫಿಟ್ನೆಸ್ ಟ್ರೈನರ್ ಆದಂತಹ ಮಾಲ್ತೇಶ್ ಮಾತನಾಡಿ, ವೀರ ಯೋಧನಾಗಿ ಸೇವೆ ಸಲ್ಲಿಸಿರುವ ಹೆಮ್ಮೆ ನನಗಿದೆ. ನಾಡಿನಲ್ಲಿ ರೈತ ಹಾಗೂ ಯೋಧರ ಸೇವೆ ಅಗಮ್ಯ. ನಿವೃತ್ತರಾದ ನಂತರವೂ ಕೂಡ ಸೇವೆಯನ್ನು ಸ್ಮರಿಸಿ ನಮ್ಮನ್ನ ಗೌರವಿಸಿರುವ ಈ ವೇದಿಕೆಗೆ ಧನ್ಯವಾದ ಅಂತ ತಿಳಿಸಿದರು. ಈ ದಿನದ ಇಡೀ ರಾಷ್ಟ್ರ ಹಬ್ಬವಾಗಿ ನಾವು ಆಚರಿಸ್ತೀವಿ. ದಿನದಲ್ಲಿ ನಾವು ನೆನೆಸ್ಕೋಬೇಕಾಗಿದ್ದು ನಮ್ಮ ಯೋಧರಿಗೆ. ನಮಗೆ ಇವತ್ತು ನೆಮ್ಮದಿಯಾಗಿ ಎಲ್ಲರೂ ಮಲ್ಕೊಂತ ಇದಾರಪ್ಪ ಅಂದರೆ ಯೋಧರು ಮತ್ತು ನಮ್ಮ ರೈತರು ಭಾಳ ನಮಗೆ ದೇಶಕ್ಕಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆ ನಾವೊಂದು ಎಷ್ಟು ಕೃತಜ್ಞತೆ ಹೇಳಿದ್ರು ನನ್ನ ಒಬ್ಬನಿಂದನೇ ಅಂತ ಅಲ್ಲ, ನನ್ನಂಥ ಸಾವಿರಾರು ಜನ ಇವತ್ತು ಗಡಿ ಪ್ರದೇಶದಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ನಮಗೆ ಭಾಳ ಖುಷಿ ಆಯಿತು. ನಮ್ಮ ಯೋಧರಿಗೆ ಪ್ರತಿಯೊಬ್ಬರಿಗೂ ಯಾಕಪ್ಪ ಅಂದ್ರೆ ರಿಟೈರ್ಡ್ ಆದಮೇಲೆ ಯಾವ ಯೋಧರಿಗೂ ನೆನಪು ಮಾಡ್ಕೊಳಲ್ಲ ಯಾರೇ ಆಗಲಿ. ಈ ಸಂದರ್ಭದಲ್ಲಿ ಈ ಸುವರ್ಣ ಕನ್ನಡ ಜನಶಕ್ತಿ ವೇದಿಕೆಯ ಸಂಘಟನೆ ಕೃಷ್ಣಮೂರ್ತಿ ಸರ್ ಅವರು ನಮ್ಮನ್ನು ಗುರುತಿಸಿ, ನಮ್ಮ ಯೋಧರನ್ನು ಗುರುತಿಸಿ ಇವತ್ತು ನಮಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಸದಾ ಚಿರಋಣಿಯಾಗಿ ನಾವು ಇರ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೌರವ ಸ್ವೀಕರಿಸಿದ ನಂತರ ಸಿಆರ್ಪಿಎಫ್ ಹೆಡ್ ಕಾನ್ಸ್ಟೇಬಲ್ ಮಾತನಾಡಿ, ಪ್ರತಿಯೊಬ್ಬರೂ ಕೂಡ ಸ್ವಾತಂತ್ರ್ಯ ಭಾರತೀಯನಾಗಿ ಈ ಸುದಿನದಂದು ಉತ್ತಮ ನಾಗರಿಕನಾಗಿ ಜವಾಬ್ದಾರಿ ಪೂರೈಸುವ ಪ್ರತಿಜ್ಞೆ ಪಡಿಬೇಕು. ದೇಶಕ್ಕಾಗಿ ಹಲವಾರು ತ್ಯಾಗ ಬಲಿದಾನ ಮಾಡಿದ್ದಾರೆ. ಅವರ ಸೇವೆಯನ್ನು ಸ್ಮರಿಸೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾನು ಹೇಳ ಬಯಸೋದೇನೆಂದರೆ, ನಮ್ಮ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಇದೊಂದು ನಾನ್ ಪೊಲಿಟಿಕಲ್ ಆಗಿ ಯಾವುದೇ ರಾಜಕೀಯ ಸಹಾಯ ಇಲ್ಲದೆ ತನ್ನದೇ ಒಂದು ಸ್ವಂತ ಸಂಘಟಕರನ್ನು ಜೋಡಿಸಿಕೊಂಡು ತನ್ನದೇ ವೇದಿಕೆ ಮಾಡಿಕೊಂಡು ಒಂದು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಮಾಜಿ ಯೋಧರಿಗೆ ಇವತ್ತು ಕರೆದು ಒಂದು ಸನ್ಮಾನ ಮಾಡಿದರು, ಗೌರವ ಮಾಡಿದರು. ಇದು ನಮಗೆ ಅತಿ ಹೆಚ್ಚು ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅವರ ನಮಗೆ ಮಾಡಿದ ಸನ್ಮಾನ, ಗೌರವ ಅದಕ್ಕೆ ಋಣಿಯಾಗಿರ್ತೀವಿ. ಮತ್ತು ಮುಂದೆ ಈ ನಮ್ಮ
ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು, ಸಾಮಾನ್ಯ ಕರ್ತವ್ಯಗಳೇನು, ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಬೆಂಗಳೂರಿನಲ್ಲಿ ಅತ್ಯಂತ ಟ್ರಾಫಿಕ್ ಹೆಚ್ಚಾಗಿದೆ. ನಾವು ಟ್ರಾಫಿಕ್ ನಿಯಮಗಳನ್ನು, ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಮತ್ತು ಅತ್ಯಂತ ಕಸದ ಸಮಸ್ಯೆ ಬೆಂಗಳೂರಿನಲ್ಲಿ ಆಗಿದೆ. ಇದು ಕೂಡ ನಾವು ಕಸವನ್ನು ವಿಂಗಡಣೆ ಮಾಡಿ ಕೊಡಬೇಕು, ಕಸವನ್ನು ಎಲ್ಲೆಂದರಲ್ಲಿ ಹಾಕಬಾರ್ದು. ಇದು ಎಲ್ಲ ನಮ್ಮ ನಾಗರಿಕ ಶಿಷ್ಟಾಚಾರ. ಈ ಕಾನೂನುಗಳನ್ನು ನಾವು ಪಾಲಿಸಬೇಕು, ಕಾನೂನನ್ನು ಗೌರವಿಸಬೇಕು. ಆದರೆ ಮಾತ್ರ ನಾವು ಸಾರ್ಥಕ ವರ್ಷ ನಾವು ಈ ಹೊಸ ಸಂಕಲ್ಪ ಮಾಡಿಕೊಂಡು ನಮ್ಮ ರಾಷ್ಟ್ರ, ನಮ್ಮ ರಾಜ್ಯ, ನಮ್ಮ ಗ್ರಾಮ ಅತ್ಯಂತ ಒಂದು ಆದರ್ಶ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ನಾವು 79ನೇ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ 79ನೇ ಸ್ವತಂತ್ರ ದಿನಾಚರಣೆಯಲ್ಲಿ ನಮಗೆ ಎರಡೇ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಜೈ ಕಿಸಾನ್, ಒಂದು ಜೈ ಜವಾನ್. ಇವೆರಡು ನಮ್ಮ ದೇಶದ ಒಂದು ಮೂಳೆ, ಬೆನ್ನೆಲುಬು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಇವು ಎಲ್ಲ ಹೇಳ್ತಾರೆ, ಯೋಧರು ಹೋಗಿ ಬಾರ್ಡ್ರಲ್ಲಿ ತುಂಬ ಇದು ಮಾಡ್ತಾರೆ, ಅವರ ಪರಿವಾರನ ಬಿಟ್ಟಿರ್ತಾರೆ, ಅಷ್ಟೊಂದು ಸೇವೆ ಸಲ್ಲಿಸ್ತಾರೆ, ಇಷ್ಟೊಂದು ಸೇವೆ ಸಲ್ಲಿಸ್ತಾರೆ. ಅದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಅದನ್ನು ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಂತಹ ಇದೊಂದು ನನ್ನ ಜನ್ಮನೇ ಒಂದು ಪುಣ್ಯ ಪಾವನ ಆಯಿತು ಅಂತ ತಿಳ್ಕೊಂಡು ನಾನು ಇದೊಂದು ಮಾತು ಹೇಳ್ಕೊಳ್ತೀನಿ. ಜೈ ಭಾರತಾಂಬೆ. ಇದೇ ಸಂದರ್ಭದಲ್ಲಿ ಉಪ ಪೊಲೀಸ್ ಆಯುಕ್ತರಾದ ಮಂಜುನಾಥ್ ಬಾಬು ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ನಂತರ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ದೇಶ ಹಾಗೂ ಸುಖಜವೇ ವೇದಿಕೆ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಲ್ಲಿ ಏನು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರು, ಜನಶಕ್ತಿ ವೇದಿಕೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು, ಮಹಿಳಾ ಸಂಘಟನೆ ಅಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲಕ್ಕಾಗಲ್ಲ. ಯಾಕೆಂದರೆ ಇವತ್ತು ಒಂದು 79ನೇ ವರ್ಷದ ನಮ್ಮ ಸ್ವತಂತ್ರ ದಿನಾಚರಣೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಸ್ವತಂತ್ರ ದಿನಾಚರಣೆ ಶುಭಾಶಯನ ಕೋರ್ತಾ ಇದ್ದೀನಿ. ನನ್ನ ಯಾವುದೋ ಜನ್ಮದ ಭಾಗ್ಯ ಅಂತ ಕಾಣುತ್ತೆ. ಇವತ್ತಿನ ದಿವಸನೇ ನನ್ನ ಹುಟ್ಟುಹಬ್ಬ ಇರೋದ್ರಿಂದ ಇಡೀ ದೇಶ ಆಚರಿಸುವಂಥ ಹಬ್ಬದ ಸಮಯದಲ್ಲಿ ಎಲ್ಲ ನನ್ನ ಏನು ಸ್ನೇಹಿತರಿದ್ದಾರೆ, ನನ್ನ ವೆಲ್ವಿಷರ್ಸ್ ಇದ್ದಾರೆ, ಅವರೆಲ್ಲರೂ ಸಹ ನನ್ನ ಹುಟ್ಟುಹಬ್ಬವನ್ನು ಇಷ್ಟು ವಿಜೃಂಭಣೆಯನ್ನು ಆಚರಣೆ ಮಾಡಲಿಕ್ಕೆ ನಾನು ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊತೀನಿ. ಯಾಕಂದರೆ ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ ಅಂತ ನನ್ನ ಭಾವನೆ. ನನಗೆ ಒಂದು ಹುಟ್ಟುಹಬ್ಬದ ಆಶೀರ್ವಾದ ಮಾಡಿದ್ದೀರಿ. ಇದು ನನ್ನ ಜನ್ಮದಲ್ಲಿ ಮರೆಯಲಾರದಂಥ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಾವೆಲ್ಲ ಭಾರತೀಯರು, ನಾವೆಲ್ಲ ಮನುಷ್ಯರು ಅನ್ನೋ ಒಂದು ಭಾವನೆಯಿಂದ ನಾವೆಲ್ಲ ಬದುಕಿದ್ರೆ ನಾವೆಲ್ಲ, ಯಾಕಂದರೆ ಯಾವುದೇ ದೇಶದಲ್ಲಿ ಇಂಥ ಒಂದು ವೈವಿಧ್ಯತೆ ಒಂದು ದಿನಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಜಾತಿ, ಧರ್ಮ, ಮತ, ವಿವಿಧ ರೀತಿಯ ಜನಗಳು ಭಾಷುವಂಥ ಏಕೈಕ ದೇಶ ಅಂದರೆ ಅದು ಭಾರತ ದೇಶ. ಇಂಥ ಒಂದು ಭಾರತದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮ್ಮದು ಪುಣ್ಯ. ಅದರಲ್ಲೂ ನಾವು ಕರ್ನಾಟಕದ ಜನಗಳೇನಿದ್ವಿ ಭಾಳ ವಿಶಾಲ ಹೃದಯವರು. ಎಲ್ಲ ಬೆಂಗಳೂರಿನಲ್ಲಿ ನೀವು ನಂಬೋಕ್ಕಾಗೋದಿಲ್ಲ ಮೇಡಮ್, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಜನಗಳು ಬೆಂಗಳೂರಿನಲ್ಲಿದ್ದಾರೆ. ಅವರನ್ನೆಲ್ಲ ಅಪ್ಪಿ ಬೆಂಗಳೂರಿನ ನಾಗರಿಕರು ಅಂತೇಳಿ, ಬೆಂಗಳೂರಿನ ನಮ್ಮವರು ಅಂತೇಳಿ ಬಳಸ್ತಾರಂಥ ಬೆಂಗಳೂರು ಜನಗಳು ಸಹ ಆ ಒಂದು ಸೌಹೃದಯಗಳು. ಹೀಗಾಗಿ ಬೆಂಗಳೂರಿನಲ್ಲಿ ಎಲ್ಲ ಜನಗಳು ಇಷ್ಟಪಡ್ತಾರೆ. ನೀವು ಬೆಂಗಳೂರಿನಲ್ಲಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಸಹ ಬೆಂಗಳೂರಿನಲ್ಲಿ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ನಾವು ಇರೋದೇ ನಮ್ಮ ಪುಣ್ಯ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತೀನಿ. ನೋಡಿಮ್ಮ, ಈ ವೇದಿಕೆಯ ಒಂದು ಏನು ಸದಸ್ಯರು, ಅಧ್ಯಕ್ಷರು ಏನಿದ್ದಾರೆ, ಅವ್ರು ಯಾರೂ ಸಹ ಸ್ವಾರ್ಥಿಗಳಲ್ಲ. ಇಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲೇ ಗೊತ್ತಾಗುತ್ತೆ. ಯೋಧರನ್ನ ಸನ್ಮಾನ ಮಾಡಿದ್ದಾರೆ, ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡೋರನ್ನ ಸನ್ಮಾನ ಮಾಡಿದ್ದಾರೆ, ಮತ್ತು ಒಂದು ಏನು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಇಲ್ಲಿ ಇವರಿಗೆ ರಾಜಕೀಯದಾಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ. ಇವ್ರದ್ದು ಏನು ಸಮಾಜಕ್ಕೆ ಏನಾದ್ರು ಒಂದು ಕೊಡಬೇಕನ್ನೋ ಒಂದು ಒಳ್ಳೆಯ ಒಂದು ಸದುದ್ದೇಶದಿಂದ ಈ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಹೀಗಾಗಿ ಈ ಸಂಘಟನೆ, ನಾನು ಒಬ್ಬ ಸಾಮಾನ್ಯ ಸದಸ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವರು ಏನು ಒಳ್ಳೆಯ ಕೆಲಸ ಮಾಡ್ತಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಸಹ ಒಬ್ಬ ಸಾಮಾನ್ಯ ಸದಸ್ಯನಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ. ಅವ್ರು ಮಾಡುವಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡಲಿ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಅನಾಥಾಶ್ರಮ ಆಗ್ತಾಯಿದೆ. ನಾಗಿನಹಳ್ಳಿ ಕೃಷ್ಣಮೂರ್ತಿ ಅವರ ಒಂದು ಕನಸಿನ ಕೂಸದು. ಆ್ಯಕ್ಚುಲಿ ಇವತ್ತು ಅದು ಉದ್ಘಾಟನೆ ಮಾಡಬೇಕಂತ ಭಾಳ ಪ್ರಯತ್ನ ಮಾಡಿ ಅದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನೊಂದು 15-20 ದಿವಸಗಳ ಅದು ಉದ್ಘಾಟನೆ ಆಗುತ್ತೆ. ಅಲ್ಲಿ ಅಮ್ಮ ಅನ್ನೋ ಹೆಸರಿನಲ್ಲಿ ಒಂದು ಅನಾಥಾಶ್ರಮವನ್ನು ಕಟ್ತಿದ್ದಾರೆ. ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲರಿಗೂ ಮನಸ್ಸು ಬರೋದಿಲ್ಲ. ದುಡ್ಡಿದ್ದವರೆಲ್ಲ ಇಂಥ ಕೆಲಸ ಮಾಡೋದಿಲ್ಲ. ಮನಸ್ಸಿರಬೇಕು, ಹೃದಯ ಇರಬೇಕು. ಅಂತಹ ಹೃದಯ ಇರತಕ್ಕಂಥ ವ್ಯಕ್ತಿ ನಮ್ಮ ಈ ಒಂದು ಜನಶಕ್ತಿಯ ಅಧ್ಯಕ್ಷರು ನಾಗಿನಹಳ್ಳಿ ಕೃಷ್ಣಮೂರ್ತಿ ಅಂತ ಹೇಳಿದ್ರೆ ಅವ್ರಿಗೆ ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಶುಭ ಕೋರೋಣ.
ಕಾರ್ಯಕ್ರಮದ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗುತ್ತಾ ಬೈಕ್ ಹಾಗೂ ಕಾರ್ ಮುಖಾಂತರ ರ್ಯಾಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗಗಳಿಂದ ಸುಖಜವಿ ಸಂಘಟನೆ ಕಾರ್ಯಕರ್ತರು 500ಕ್ಕೂ ಹೆಚ್ಚು ಜನ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಜನ್ಮದಿನ ವರದಿ ಮುನಿರಾಜು, ವಿಸ್ಮಯ ನ್ಯೂಸ್ ಕನ್ನಡ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರೂ ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ, ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ.